ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುವ ಮಾತಿದೆ. ಯಾರೇ ಆಗಲಿ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ಅದೇ ರೀತಿ ಇಲ್ಲೊಬ್ಬ ಹಿರಿಯ ಶಾಸಕರು ಮಾತನಾಡಿದ ಮಾತುಗಳು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿವೆ. ಹಾಗಿದ್ರೆ ಯಾರು ಆ ಹಿರಿಯ ಶಾಸಕ? ಅವರು ಆಡಿದ ಮಾತುಗಳೇನು ಅಂತೀರಾ? ಇಲ್ಲಿದೆ ನೋಡಿ. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ವಿವಾದಾತ್ಮಕ ಹೇಳಿಕೆ. ಬಿಜೆಪಿ ಅಭ್ಯರ್ಥಿಗೆ ಮಾತನಾಡೋಕೆ ಬರಲ್ಲ, ಅಡುಗೆ ಮಾಡೋಕೆ ಸೀಮಿತ ಎಂದ ಶಾಮನೂರು. ಮಹಿಳೆ ಅಡುಗೆನೂ ಮಾಡ್ತಾಳೆ, ಆಕಾಶದಲ್ಲೂ ಹಾರಾಡ್ತಾಳೆ ಎಂದ ಗಾಯತ್ರಿ ಸಿದ್ದೇಶ್ವರ್. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಬಿಜೆಪಿ ಅಭ್ಯರ್ಥಿಯನ್ನ ಟೀಕಿಸುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅಡುಗೆ ಮಾಡೋಕೆ ಮಾತ್ರ ಲಾಯಕ್ಕು ಎಂದು ಹೇಳುವ ಮೂಲಕ ವಿವಾದಕ್ಕೀಡಾಗಿದ್ದಾರೆ. ದಾವಣಗೆರೆ ನಗರದ ಬಂಟರ ಭವನದಲ್ಲಿ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಮಾತನಾಡಿದ ವಿಡಿಯೋ ಇದೀಗ ವೈರಲ್ ಆಗಿದೆ. ಎದುರಾಳಿ ಅಭ್ಯರ್ಥಿಗೆ ಜನರ ಮಧ್ಯೆ ಮಾತನಾಡೋಕೆ ಬರಲ್ಲ, ಅವರು ಮನೆಯಲ್ಲಿ ಅಡುಗೆ ಮಾಡೋಕೆ ಮಾತ್ರ ಲಾಯಕ್ಕಿದ್ದಾರೆ ಎಂದು ಹೇಳಿದ್ದು ಇದೀಗ ಭಾರಿ ವಿರೋಧ ಕೇಳಿಬಂದಿದೆ. ಸಂಬಂಧದಲ್ಲಿ ಮಗಳಾಗುವ ಸಂಸದ ಜಿಎಂ ಸಿದ್ದೇಶ್ವರ್ ಪತ್ನಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ಗೆ ಶಾಮನೂರು ಈ ರೀತಿ ಹೇಳಿಕೆ ನೀಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೊಟ್ಟಿಲ್ಲ. ನಮ್ಮ ಕರ್ನಾಟಕ ಬಹಳ ಅನ್ಯಾಯವನ್ನು ಮಾಡಿ ಅನೇಕ ಕೊಡುಗೆ ಸರ್ಕಾರ ನೋಡ್ತಾ ಇದ್ದೇವೆ. ಈ ಚುನಾವಣೆ ಬಹಳ ಈಗಿನ ಕರ್ನಾಟಕ ಬಹಳ ಮಹತ್ವದ್ದು. ನಾವೆಲ್ಲರೂ ಸೇರಿ ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಈಗಾಗಲೇ 5-6 ವರ್ಷದ ಜನರ ಸೇವೆಯಲ್ಲಿ ಜನಗಳಿಗೆ ಹೆಲ್ತ್ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಜನರಿಗೆ ಕಳಿಸ್ಕೊಡ್ತಾರೆ. ಅದೇ ರೀತಿ ಎಲ್ಲ ಜನಗಳಿಗೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆಗೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ತಿರುಗೇಟು ನೀಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಮುನ್ನುಗ್ಗುತ್ತಿದ್ದಾರೆ, ಆಕಾಶದಲ್ಲಿ ಹಾರುವ ಹಂತಕ್ಕೂ ಹೋಗಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಮುನ್ನುಗ್ಗುತ್ತಿರುವ ವಿಚಾರ ಅಜ್ಜನಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಶಾಮನೂರು ಮಹಿಳೆಯರಿಗೆ ಅಗೌರವ ತೋರಿದ್ದಾರೆ. ಅಡುಗೆ ಮಾಡಿ ಕೈತುತ್ತು ಕೊಡೋ ಪ್ರೀತಿ ಅವರಿಗೆ ಗೊತ್ತಿಲ್ಲ. ನಾವೆಲ್ಲ ಮಹಿಳೆಯರು ಅಡುಗೆ ಮಾಡೋಕೆ ಮಾತ್ರ ಸೀಮಿತನಾ ಎಂದು ಪ್ರಶ್ನೆ ಮಾಡುವ ಮೂಲಕ ಶಾಮನೂರು ಶಿವಶಂಕರಪ್ಪನವರಿಗೆ ಕೌಂಟರ್ ನೀಡಿದ್ದಾರೆ. ನನಗೆ ಯಾರೋ ಒಬ್ರು ಹೇಳಿದ್ದಾರೆ, ನಿನಗೆ ಗೊತ್ತಿರಬೇಕು, ಅಡುಗೆ ಮಾಡೋ ಹೆಣ್ಣು ಅಲ್ಲಿ ಅಡುಗೆ ಮಾಡ್ತಾ ಇರಲ್ಲ, ಅಡುಗೆ ಮಾಡೋಕ್ಕೆ ಲಾಯಕ್ ಹೊತ್ತು ಮಾತಾಡೋಕ್ಕೆ ಲಾಯಕ್ಕಿಲ್ಲ, ಅವರು ಮಾತಾಡೋಕ್ಕೆ ಬರಲ್ಲ ಅವ್ರಿಗೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಮೀಸಲು, ಅವರು ಮತ್ತೆ ಯಾವುದೇ ಬಲಿಷ್ಠವಾಗಿ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದಾರೆ. ನಾವು ಅದನ್ನು ಮಾಡಿ ತೋರಿಸ್ಬೇಕು. ಯಾಕೆಂದರೆ ನಮ್ಮ ಚಿತ್ರದುರ್ಗದ ಒನಕೆ ಓಬವ್ವ ಅದೊಂದೇ ತಗೊಳ್ರಿ ಸಾಕು, ಬೇರೆ ಯಾವುದು ಬೇಡ. ಅವಳು ಅಡುಗೆ ಮಾಡಿ ಗಂಡಂಗೆ ಇಡ್ತಾಯಿದ್ಲು. ಇಡೋ ಟೈಮಲ್ಲಿ ಅವಳ ಕೋಟೆನ ಆಕ್ರಮಣ ಮಾಡ್ಕೊಳ್ಳಲಿಕ್ಕೆ ಶತ್ರುಗಳು ಬಂದಾಗ ಅವಳು ಗಂಡ ಊಟ ಮಾಡ್ತಾ ಇದ್ದಾನೆ, ನೀರು ತರಲಿಕ್ಕಾಗಿ ಹೋದಳು. ಗಂಡ ಊಟ ಮಾಡ್ತಾ ಇದ್ದಾರೆ, ಅವರಿಗೆ ಇದಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವಳೇ ಒಣಕೆ ತಗೊಂಡೋಗಿ ಆ ಕೋಟೆಯನ್ನು ರಕ್ಷಿಸಿದ್ದಾಳೆ. ಅದಕ್ಕೆಲ್ಲ ನಾರಿ ಶಕ್ತಿ ಅಂತೇಳಿ ನಾನು ಅದನ್ನು ತಮ್ಮಲ್ಲಿ. ದಾವಣಗೆರೆ ಲೋಕಸಭಾ ಕಣದಲ್ಲಿ 2 ಪಕ್ಷದಿಂದ ಮಹಿಳೆಯರು ಕಣದಲ್ಲಿದ್ದು, ಮಹಿಳೆಯರು ಪರಾಕ್ರಮ ಸಾಧಿಸಲು ಮುಂದಾದರೆ, ಇತ್ತ ಶಾಮನೂರು ಶಿವಶಂಕರಪ್ಪ ಕೊಟ್ಟ ಹೇಳಿಕೆ ಮಾತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಇದನ್ನೇ ಬಿಜೆಪಿ ಚುನಾವಣಾ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಮುಂದಾಗಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.